ಆತ್ಮೀಯ ಶಿಕ್ಷಕ ಆಕಾಂಕ್ಷಿ ಮಿತ್ರರಿಗೆ ಸತೀಶ್ ಪಾಟೀಲ್ ಮಾಡ್ತಕ್ಕಂಥ ನಮಸ್ಕಾರಗಳು. ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಾರದಾ ಅಕಾಡೆಮಿಗೆ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಟಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಟಿ ಕ್ವಾಲಿಫೈ ಆಗಿದ್ದೀರಾ ತಾವು PSTR ಮತ್ತು GPSR ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಹಾಗೆಯೇ HSTR ಗೂ ಸಹ ತಯಾರಿ ನಡೆಸ್ತಾ ಇರ್ತೀರಾ. ಸೊ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ, ಸೊ ಹಾಗಾದ್ರೆ ಈ ಮೂರು ಎಕ್ಸಾಮ್ಗಳಲ್ಲಿ ನೀವು ಯಾವುದನ್ನ ಪ್ರಿಫರ್ ಮಾಡಬೇಕು ಅಂತ ಗೊಂದಲದಲ್ಲಿ ಇರಬಹುದು ಕೆಲವೊಂದಿಷ್ಟು ಜನ. ಸೊ ಕೆಲವೊಬ್ರು ಎಸ್ ನಾ ಇದನ್ನೇ ಓದ್ತೀನಿ ಅಥವಾ HSTR ಕಂಪ್ಲೀಟ್ ಆಗಿ ಓದ್ತೀನಿ ಅಥವಾ PSTR ಓದ್ತೀನಿ ಅಂತ ಡಿಸೈಡ್ ಮಾಡೇ ಇರ್ತೀರಾ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಈ ಮೂರು PSTR, GPSTR, HSTR ನಲ್ಲಿ ಬರ್ತಕ್ಕಂಥ ಕಾಮನ್ ಪತ್ರಿಕೆ ಒಂದರ ಸಿಲೆಬಸ್ ಅನ್ನ ಕಂಪೇರೇಟಿವ್ ಆಗಿ ಹೇಳೋದ್ರ ಮೂಲಕ ತಮಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಹಾಗಾದ್ರೆ ನೀವು ಪ್ರಿಪೇರ್ ಆಗ್ತಾ ಇರೋದು ರೈಟ್ ವೇನಾ, ಸೊ ಮೂರಕ್ಕೂ ಪ್ರಿಪೇರ್ ಆಗಬಹುದಾ, ಸೊ ಎಲ್ಲದಕ್ಕೂ ಸಹ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತ ಉತ್ತರ ಸಿಗುತ್ತೆ. ಹಾಗಾಗಿ ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಸೊ ಹಾಗಾದ್ರೆ PSTR ಮತ್ತು GPSTR, HSTR, ಸೊ ಈ ಮೂರು ಪರೀಕ್ಷೆಗೆ ತಯಾರಿ ನಡೆಸುವ ಪ್ರಾರಂಭದಲ್ಲಿ ನೀವು PSTR ಬಗ್ಗೆ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಒಂದ್ಸಲ ನೋಡಿಕೊಂಡು ಮುಂದೆ ಸಾಗ್ಬಿಡೋಣ. ಸೊ 1 ರಿಂದ 5ನೇ ತರಗತಿಯ ಶಿಕ್ಷಕರು ಯಾರು ಆಗ್ಬೇಕಂತ ಬಯಸ್ತೀರಾ, ಸೊ ನೀವು PSTR ಎಕ್ಸಾಮ್ ಅನ್ನು ಬರೀಬಹುದು. ಸೊ ನಿಮ್ಮ ಕ್ವಾಲಿಫಿಕೇಶನ್ PUC ಆಗಿರ್ಬೇಕು, ಪ್ಲಸ್ D.Ed ಅಥವಾ TCH ಆಗಿರ್ಬೇಕು. TET ಅಥವಾ CTET ಅಲ್ಲಿ ಪೇಪರ್ 1 ಅನ್ನು ಕ್ವಾಲಿಫೈ ಆಗಿದ್ರೆ ಸೊ ನೀವು PSTR ಎಕ್ಸಾಮ್ ಅನ್ನು ಬರೀಬಹುದು. ಒಂದೇ ಒಂದು ಪೇಪರ್ ಇರುತ್ತೆ. ಸೊ 150 ಅಂಕಗಳಿಗೆ ಈ ಒಂದು ಪೇಪರ್ ಅನ್ನು ನೀವು ಬರೀಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಸಿಲೆಬಸ್ ಇದೆ ಅನ್ನೋದು ಒಮ್ಮೆ ಗ್ಲಾನ್ಸ್ ಮಾಡೋಣ. ಸೊ ಸಾಮಾನ್ಯ ಜ್ಞಾನ, ಸೊ ಪ್ರಚಲಿತ ವಿದ್ಯಮಾನವನ್ನು ಒಳಗೊಂಡಂತೆ ಇರುತ್ತೆ. ಸೊ 15 ಅಂಕಗಳು. ಹಾಗೆ ಶಿಶು ಮನೋವಿಜ್ಞಾನ ಮತ್ತು ವಿಕಸನ, ಹಾಗೆ ಬೋಧನಾ ಸಾಮರ್ಥ್ಯ, ಇದರಲ್ಲಿ ಸಹ 25 ಅಂಕಗಳು ಬರ್ತವೆ. ಹಾಗೆ ಭಾಷೆ, ಸೊ ಲ್ಯಾಂಗ್ವೇಜ್, ನಿಮ್ಮ ಯಾವ ಭಾಷೆ ಇರಲಿಲ್ಲ ಫಸ್ಟ್ ಲ್ಯಾಂಗ್ವೇಜ್, ಆ ಒಂದು ಭಾಷೆಗೆ ಸಂಬಂಧಪಟ್ಟಂತೆ 20 ಅಂಕಗಳಿಗೆ ನೀವು ಅಧ್ಯಯನ ಮಾಡಬೇಕು. ಸಾಮಾನ್ಯ ಆಂಗ್ಲ ಭಾಷೆ, ಇಲ್ಲಿಯೂ ಸಹ 25 ಅಂಕಗಳು. ಇನ್ನ ಪರಿಸರ ಅಧ್ಯಯನ, ಸೊ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎರಡನ್ನೂ ಒಳಗೊಂಡಂತೆ 20 ಅಂಕಗಳು. ಹಾಗೆಯೇ ಗಣಿತಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳು. ಹಾಗೆ ಗಣಕಯಂತ್ರ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 25 ಅಂಕಗಳಿಗೆ ನೀವು ತಯಾರಿಯನ್ನು ನಡೆಸಬೇಕು. ಸೊ ಹಾಗಾದ್ರೆ ಸೊ ನೀವು PSTR ಬರೀಬೇಕಾದ್ರೆ ಇದಿಷ್ಟು ಓದ್ಕೊಂಡ್ಬಿಟ್ರೆ ಕ್ಲಿಯರ್ ಆಗಿ ನೀವು 150 ಅಂಕಗಳ ಒಂದು ಪತ್ರಿಕೆಯನ್ನ ಬರೀತೀರಾ. ಸೊ ಹಾಗಾದ್ರೆ ಏನು NCERT ಈ ನಿಗದಿಪಡಿಸ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಇರ್ಬೋದು ಅಥವಾ TT ಅಲ್ಲಿ ಏನು ಕ್ವಶನ್ ಅನ್ನು ತೆಗಿತಾ ಇದ್ದಲ್ಲ ಆ ಒಂದು ಸ್ವರೂಪದ ಆದರ್ಶಿನೇ ಸೊ ಏನು PSTR ಎಕ್ಸಾಮ್ ಅನ್ನ ಕ್ವಶನ್ ಪೇಪರ್ ಅನ್ನು ತೆಗಿತಾರೆ. ಸೊ ಹಾಗಾದ್ರೆ ನೀವು TT ಓದಿದ್ರೆ ಆ ಎಲ್ಲಾ ಅಂಶಗಳು ಅವೆಲ್ಲವೂ ಸಹ ನಿಮಗೆ PSTR ಎಕ್ಸಾಮ್ ಅನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಬಂದೇ ಬರುತ್ತೆ. ಸೊ ಯಾವುದೇ ನೆಗೆಟಿವ್ ಅಂಕಗಳಿರುವುದಿಲ್ಲ. ಹಾಗೆ ಯಾವುದೇ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಪೇಪರ್ ಅಲ್ಲ, ವಿವರಣಾತ್ಮಕವಾದಂತಹ ಪರೀಕ್ಷೆ ಇಲ್ಲ. ಒಟ್ಟು 150 ಅಂಕಗಳಿಗೆ ಬರೀಬೇಕು. ಎಲ್ಲವೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, MCQ ಇರ್ತವೆ. ಸೊ ಇದು ಪೇಪರ್ 1ಗೆ ಸಂಬಂಧಪಟ್ಟಂತಾಯ್ತು. ಸೊ ಹಾಗಾದ್ರೆ GPSTR ಗೆ ಸಂಬಂಧಪಟ್ಟಂತೆ 6 ರಿಂದ 8ನೇ ತರಗತಿಗೆ ಬೋಧನೆ ಮಾಡ್ತಕ್ಕಂತಹ ಶಿಕ್ಷಕರು ಯಾರೆಲ್ಲ ಆಗ್ಬೇಕಂತ ಬಯಸ್ತಿರಲ್ಲ, ಸೊ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರಬೇಕು, ಪ್ಲಸ್ B.Ed ಆಗಿರಬೇಕು ಅಥವಾ TCH ಅಥವಾ D.Ed ಯಾವುದಾದ್ರೂ ಆಗಿರಬೇಕು. ಅದರ ಜೊತೆಗೆ TET ಅಥವಾ CTET ಪೇಪರ್ 2 ಅನ್ನು ನೀವು ಕ್ವಾಲಿಫೈ ಆಗಿರಬೇಕು. ಅಂದ್ರೆ ಮಾತ್ರ GPSTR ಗೆ ಅಪ್ಲೈ ಮಾಡಬಹುದು. ಸೊ ಇಲ್ಲೇ 3 ಪೇಪರ್ ಇರ್ತವೆ, ಪೇಪರ್ 1, ಪೇಪರ್ 2 ಹಾಗೆ ಪೇಪರ್ 3. ಸೊ ಯಾರೆಲ್ಲ ಭಾಷಾ ವಿಷಯಕ್ಕೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಬರೀತಿರಲ್ಲ, ನೀವು ಪೇಪರ್ 1 ಮತ್ತು ಪೇಪರ್ 2 ಮಾತ್ರ ಬರೀಬೇಕು. ನಿಮ್ಗೆ ಪೇಪರ್ 3 ಇರೋದಿಲ್ಲ. ಸೊ ಭಾಷೆ ಅಂದ್ರೆ ಕನ್ನಡ ಮತ್ತು ಆಂಗ್ಲ ಭಾಷೆ ಬರ್ತಕ್ಕಂತಹ ಶಿಕ್ಷಕರು ಯಾರಾಗಬೇಕಂತ ಬಯಸ್ತಿರಲ್ಲ, ಸೊ ನೀವು ಪೇಪರ್ 1 ಮತ್ತು ಪೇಪರ್ 2 ಮಾತ್ರ ಬರೀಬೇಕು. ಉಳಿದಂತೆ ವಿಜ್ಞಾನ, ಜೀವ ವಿಜ್ಞಾನ ಹಾಗೆಯೇ ಸಮಾಜ ವಿಜ್ಞಾನ ಶಿಕ್ಷಕರಾಗತಕ್ಕಂತಹ ಯಾರು ಬಯಸ್ತಾ ಇದ್ರೆ ನೀವು ಪೇಪರ್ 3 ಅನ್ನು ಸಹ ಬರೀಬೇಕು. ಸೊ ಇನ್ನ ಏನು ಸಿಲೆಬಸ್ ಇರುತ್ತೆ, ಸೊ ಯಾಕಂದ್ರೆ ಹೇಳ್ತಾ ಇರೋದು ಪೇಪರ್ 1, ಯಾಕಂದ್ರೆ ಪೇಪರ್ 1 ಸಹ ಸೇಮ್ ಇರುತ್ತೆ. ಸ್ವಲ್ಪ ನೋಡ್ಬಿಡೋಣ. ಪೇಪರ್ 1 ನಲ್ಲಿ ಸಹ ನೋಡಿ, ಸಾಮಾನ್ಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 25 ಅಂಕಗಳು GPSTR ಇದು. ಸಾಮಾನ್ಯ ಆಂಗ್ಲ ಭಾಷೆಗೆ ಸಹ ಇಲ್ಲೂ 25 ಅಂಕಗಳು. ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನವನ್ನು ಒಳಗೊಂಡಂತೆ ಅಲ್ಲಿಯೂ ಸಹ 25 ಅಂಕಗಳು ಇರ್ತವೆ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಪ್ಲಸ್ ಬೋಧನಾ ವಿಧಾನ ಇದು ಸಹ 50 ಅಂಕಗಳಿಗಿರುತ್ತೆ. ಹೈಯೆಸ್ಟ್ ಅಂಕಗಳು ಸೈಕಾಲಜಿಗೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಎರಡೂ ಸೇರಿ 15 ಅಂಕಗಳಿರ್ತಾವೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 10 ಅಂಕಗಳಿಗೆ ಪರೀಕ್ಷೆ ಇರ್ತವೆ. ಸೊ ಒಟ್ಟಾರೆ 150 ಅಂಕಗಳ ಒಂದು ಪೇಪರ್ ಇದು. ಹಾಗಾದ್ರೆ ಈ ಪೇಪರ್ ಅನ್ನ ಪತ್ರಿಕೆ 1 ಎಲ್ಲಾ ಶಿಕ್ಷಕರು, ಅಂದ್ರೆ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಸಮಾಜ ಇರ್ಬೋದು, ವಿಜ್ಞಾನ ಅಥವಾ ಗಣಿತ ಶಿಕ್ಷಕರು, ಎಲ್ಲ ಶಿಕ್ಷಕರು ಸಹ
ಕಡ್ಡಾಯ ಇರುತ್ತೆ ಪೇಪರ್ 1. ಸೊ ನೀವು ಯಾವುದೇ ಒಂದು GPSTR ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ರು ಸಹ ಈ ಒಂದು ಪೇಪರ್ 1 ಅನ್ನ ಬರೀಲೇಬೇಕು. ಇನ್ನು ಪೇಪರ್ 2 ನೋಡೋದಾದ್ರೆ ಇದು ಸಹ ಭಾಷೆ ಅಲ್ಲಿ ಆಂಗ್ಲ, ಗಣಿತ ಮತ್ತು ವಿಜ್ಞಾನ, ಜೀವ ವಿಜ್ಞಾನ ಮತ್ತು ಸಮಾಜ ಪಾಠಗಳು ಈ ಶಿಕ್ಷಕರಿಗೆ ಇರುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ 150 ಅಂಕಗಳಿಗೆ ಪೇಪರ್ ಇರುತ್ತೆ. ಪೇಪರ್ 2 ಸಹ 150 ಅಂಕಗಳು, ಬಟ್ ಇಲ್ಲಿ 50 ಅಂಕಗಳು MCQ ಇರ್ತವೆ. ಉಳಿದಂತಹ 100 ಅಂಕಗಳಿಗೆ ನೀವು ಏನಪ್ಪಾ ಅಂದ್ರೆ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಅಲ್ಲೇ ಕ್ವಶನ್ ಕೊಟ್ಟಿರ್ತಾರೆ, ಸೊ ಅಲ್ಲೇ ಆನ್ಸರ್ ಅನ್ನ ಬರಿಬೇಕು. ಸೊ ಹಾಗಾಗಿ ಇಲ್ಲೂ ಸಹ 150 ಅಂಕಗಳಿರುತ್ತೆ. ಇನ್ನ ಪೇಪರ್ 3 ಈ ಮೊದಲೇ ಹೇಳಿದಂತೆ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದಂತಹ ಶಿಕ್ಷಕರಿಗೆ ಈ ಪೇಪರ್ 3 ಕಡ್ಡಾಯವಾಗಿ ಬರೀಲೇಬೇಕು. ಇದು ಸಹ 100 ಅಂಕದ ಒಂದು ವಿವರಣಾತ್ಮಕ ಪತ್ರಿಕೆ ಇರುತ್ತೆ. ಈ ಪತ್ರಿಕೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಿದಾಗ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ. ಇದು ಪೇಪರ್ 3. ಓಕೆನಾ? ಸೊ ಹಾಗಾದ್ರೆ ಇದು GPSTR ಗೆ ಸಂಬಂಧಪಟ್ಟಂತೆ ಆಯಿತು. ಒಟ್ಟು 3 ಪೇಪರ್ಸ್ ಇರ್ತವೆ. ಸೊ ಪೇಪರ್ 3 ಮಾತ್ರ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದಂತಹ ಶಿಕ್ಷಕರಿಗಿರುತ್ತೆ. ಹಾಗಾದ್ರೆ GPSTR ಆಯಿತು. ನೆಕ್ಸ್ಟ್ HSTR ನೋಡೋಣ. ಸೊ ಏನು 8ರಿಂದ 10ನೇ ತರಗತಿಯ ಬೋಧನೆ ಮಾಡ್ತಕ್ಕಂತಹ ಶಿಕ್ಷಕರ ಆಗ್ಬೇಕಾದ್ರೆ ಸೊ ನೀವು ಡಿಗ್ರಿ ಪ್ಲಸ್ B.Ed ಅಥವಾ BPEd ಆಗಿದ್ರೆ ನೀವು HSTR ರಿಕ್ರೂಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಸೊ ಇಲ್ಲಿವರೆಗೆ ಯಾವುದೇ ರೀತಿ CET ಕಡ್ಡಾಯ ಮಾಡಿಲ್ಲ. ಸೊ ನಿಮ್ಮ ನೆನಪಿನಲ್ಲಿರಲಿ, ಯಾವುದೇ ರೀತಿ CET ಕಡ್ಡಾಯ ಇಲ್ಲ. ಮುಂದೆ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಪ್ರಸ್ತುತ ಸಂದರ್ಭಕ್ಕೆ ಯಾವುದೇ TET ಇಲ್ಲ. ಇಲ್ಲಿಯೂ ಸಹ ಪೇಪರ್ 1 ಪೇಪರ್ 2 ಎರಡು ಇರ್ತಾವ. ಹಾಗಾದ್ರೆ ಪೇಪರ್ 1 ಅಲ್ಲಿ ಏನ್ ಸಿಲೆಬಸ್ ಇರುತ್ತೆ? ಸೊ ಈ ಹಿಂದೆ ಇದ್ದಂತಹ ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಸಿಲೆಬಸ್ ಅನ್ನ ನಾವು ನೋಡ್ತಾ ಇರೋದು. ಸೊ GK ಇರುತ್ತೆ. ಸಾಮಾನ್ಯದ ಇಲ್ಲೇ 25 ಅಂಕಗಳು. ಹಾಗೆ ಎಜುಕೇಶನ್ ಸೈಕಾಲಜಿ ಅಲ್ಲಿಯೂ 25 ಅಂಕಗಳು. ಜನರಲ್ ಇಂಗ್ಲಿಷ್ 12 ಅಂಕಗಳಿಗೆ ಇರ್ತವೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 13 ಅಂಕಗಳು. ಹಾಗೆಯೇ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ 25 ಪ್ರಶ್ನೆಗಳಿರ್ತವೆ. 25 ಅಂಕಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಒಟ್ಟು 100 ಅಂಕಗಳಿಗೆ ಸಂಬಂಧಪಟ್ಟಂತೆ ನೀವು HSTR ನ 1ನೇ ಪೇಪರ್ ಬರೀಬೇಕು. ಸೊ ಇದು ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಯಾರು HSTR ಪೇಪರ್ ಬರೀದಿರ್ತಾರಲ್ಲ ಎಲ್ಲರಿಗೂ ಪೇಪರ್ 1 ಕಡ್ಡಾಯ. ಉಳಿದಂತೆ ಪೇಪರ್ 2 ಏನಿರುತ್ತಪ್ಪ ಅಂದ್ರೆ 100 ಅಂಕಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವ ಶಿಕ್ಷಕರಾಗಲಿಕ್ಕೆ ನೀವು ಕ್ವಾಲಿಫೈ ಇರ್ತಿರಲ್ಲ ಆ ಶಿಕ್ಷಕರ ಏನಂತ ನಿಮ್ಮ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ನ ಪೇಪರ್ ಅನ್ನ ಬರೀಬೇಕು. ಭಾಷಾ ಶಿಕ್ಷಕರಾಗಿದ್ರೆ ಸೊ ನಿಮ್ಮ ಭಾಷೆಗೆ ಸಂಬಂಧಪಟ್ಟಂತೆ 100 ಅಂಕದ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀರಾ. ಹಾಗೆಯೇ ಉಳಿದಂತೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟ ನೀವು ಪ್ರಿಪೇರ್ ಆದ್ರೆ ಸೊ HSTR ನ 2ನೇ ಪೇಪರ್ ಬರೀಬೇಕು. ಇದು ಕ್ಲಿಯರ್ ಆಯ್ತಲ್ಲ? ಸೊ ಹಾಗಾದ್ರೆ ಈಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲೇ 3 ಎಕ್ಸಾಮ್ ಅಲ್ಲಿ ಯಾವ ತರಹದ ಪೇಪರ್ 1 ಗೆ ಸಂಬಂಧಪಟ್ಟ ನೋಡಿ ಎಲ್ಲವೂ ಸಹ ಪೇಪರ್ 1 ನ ಸಿಲೆಬಸ್ ಪೇಪರ್ 1 ನಲ್ಲಿ ಏನಿದೆ ಅನ್ನೋದನ್ನ ನಿಮ್ ಜೊತೆ ಕಂಪೇರಿಟಿವ್ ಆಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದ್ರೆ ನೀವು PSTR ಗೆ ಪ್ರಿಪೇರ್ ಆಗ್ತಾ ಇದ್ರೆ GPSTR ಗೆ ಪ್ರಿಪೇರ್ ಆಗಬಹುದಾ ಅಥವಾ HSTR ಗೆ ಪ್ರಿಪೇರ್ ಆಗಬಹುದಾ ಅನ್ನೋ ಒಂದು ಪ್ರಶ್ನೆ ಇದ್ರೆ ಈ ಒಂದು ಚಾರ್ಟ್ ಅನ್ನ ಅಥವಾ ಈ ಒಂದು ಡಿಸ್ಪ್ಲೇ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಎಸ್, ನೀವು 3ಕ್ಕೂ ಸಹ ಪೇಪರ್ 1 ಗೆ ಪ್ರಿಪೇರ್ ಆಗಬಹುದು. ನೋಡಿ PSTR ನೋಡೋದಾದ್ರೆ GK ಇಲ್ಲಿಯೂ ಇರುತ್ತೆ 15 ಅಂಕಗಳಿಗೆ ಸಂಬಂಧಪಟ್ಟಂತೆ. GPSTR ಅಲ್ಲಿ ಸಹ 25 ಇರುತ್ತೆ, HSTR ಅಲ್ಲಿ 25. ಹಾಗಂದ್ರೆ ನೀವು GK ಓದ್ಕೊಂಡ್ಬಿಟ್ರೆ 3 ಸಹ ಬರೀಬಹುದು. 3ಕ್ಕೂ ಹೆಲ್ಪ್ ಆಕತಿ. ಇನ್ನು ಮೆಂಟಲ್ ಎಬಿಲಿಟಿ GPSTR ಅಲ್ಲಿ ಇರ್ತಾವ, ಒಂದು 5 ಕ್ವಶನ್ ಇರ್ತಾವ, 5-6 ಕ್ವಶನ್ ಬರ್ಬೋದು. ಹಾಗಾದ್ರೆ ಮೆಂಟಲ್ ಎಬಿಲಿಟಿ ಇಲ್ಲಿ ಓದಿದಪ್ಪ ಅಂದ್ರ HSTR ಅಲ್ಲಿ ಸಹ ಮೆಂಟಲ್ ಎಬಿಲಿಟಿ ಇರುತ್ತೆ, ಅಲ್ಲಿಯೂ ಹೆಲ್ಪ್ ಆಕತಿ. ಓಕೆನಾ? ಇನ್ನು ಸೈಕಾಲಜಿ ನೋಡಿ PSTR ಅಲ್ಲಿ 25 ಅಂಕಗಳು, GPSTR ಅಂತೂ ಏನಪ್ಪಾ ಅಂದ್ರೆ ದಟ್ ಪಾಲ್ ಹೆಚ್ಚಿನ ಪಾಲ್ ಪೂರ 50 ಅಂಕಗಳಿಗೆ ನೀವು ಸೈಕಾಲಜಿನ ಓದ್ಕೋಬೇಕು. HSTR ನಲ್ಲಿ 25 ಅಂಕಗಳು. ಸೊ ಹಂಗಂದ್ರೆ ಸೈಕಾಲಜಿ ಓದಿದೆ ಅಂದ್ರೆ 3 ವಿಷಯಗಳಿಗೆ ಏನಪ್ಪ 3 ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಖಂಡಿತ ಹೆಲ್ಪ್ ಆಕತಿ. ಇನ್ನು ಭಾಷೆಗೆ ಸಂಬಂಧಪಟ್ಟಂತೆ ಸೊ ಕನ್ನಡ ಭಾಷೆ ಇರಬಹುದು, ನಿಮ್ಮ ಭಾಷೆಗಳಲ್ಲಿ ಕನ್ನಡ ಭಾಷೆ ನೋಡೋದಾದ್ರೆ ಅಂದ್ರೆ PSTR ನಲ್ಲಿ 25 ಅಂಕಗಳು, GPSTR ನಲ್ಲಿ 25 ಅಂಕಗಳಿಗೆ ಇರ್ತಾವೆ, ಬಟ್ HSTR ನಲ್ಲಿ ಇರೋದಿಲ್ಲ. ಸೊ ಇದೊಂದು ಗಮನದಲ್ಲಿರಲಿ. ಬಟ್ ಇವೆರಡೂ ಸಹ ನೀವು ಈಗ ಆಲ್ರೆಡಿ TET ಓದಿರ್ತೀರಾ, ಅದೇ ಅಂಶಗಳು ಇಲ್ಲೇ ರಿಪೀಟ್ ಆಗ್ತವೆ. ಸೊ ಅದಷ್ಟನ್ನು ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ರೆ ಸೊ ಈ ಎರಡನ್ನು ಭಾಷೆಗೆ ಸಂಬಂಧಪಟ್ಟಂತೆ ಬರೀಬಹುದು. ಇನ್ನು ಜನರಲ್ ಇಂಗ್ಲಿಷ್ ನೋಡಿ PSTR ನಲ್ಲಿ 25 ಮಾರ್ಕ್ಸ್ ಇರ್ತವೆ, ಹಾಗೆ GPSTR ನಲ್ಲೂ ಸಹ 25, HSTR ನಲ್ಲೂ ಸಹ 12 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ನ ಕ್ವಶನ್ಗಳು ಬರ್ತಾವೆ. ಹಾಗಾದ್ರೆ ಇಂಗ್ಲಿಷ್ ಓದ್ಕೊಂಡ್ಬಿಟ್ರೆ 3 ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಸ್ವಲ್ಪ ಸ್ಪೆಸಿಫಿಕ್ ಬರುತ್ತೆ ನೋಡಿ, ಪರಿಸರ ಅಧ್ಯಯನ
ಇಲ್ಲಿ ಏನಪ್ಪಾ ಅಂದ್ರೆ ಯಾರು PSTR ಪ್ರಿಪೇರ್ ಆಗ್ತಾ ಇರ್ತೀರಾ ನೀವು ಮಾತ್ರ ಇಲ್ಲ ಸ್ವಲ್ಪ 20 ಅಂಕಗಳಿಗೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ವಿಷಯವನ್ನು ಹೆಚ್ಚು ಓದ್ಕೊಳ್ಬೇಕು. GPSR ಮತ್ತು HSTR ಇದು ಇರೋದಿಲ್ಲ ಈ ಅಂಶಗಳು. ಓಕೆನಾ. ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ವಿಷಯ PSTR ನಲ್ಲಿ ಇರುತ್ತೆ 20 ಅಂಕಗಳಿಗೆ. ನೀವು ಮೆಂಟಲ್ ಎಬಿಲಿಟಿ ಪ್ರಿಪೇರ್ ಆಗೋ ಸಂದರ್ಭದಲ್ಲಿ ಗಣಿತವನ್ನು ಓದಲೇಬೇಕಾಗತ್ತಿ. ಗಣಿತವನ್ನು ಪ್ರಿಪೇರ್ ಆದಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿ ಬಹಳ ಹೆಲ್ಪ್ ಆಕತಿ. ದಟ್ಸ್ ವೈ ನೀವು ಗಣಿತ ಪ್ರಿಪೇರ್ ಆಗಿದ್ದೀರಪ್ಪ ಅಂದ್ರೆ GPSTR ಮತ್ತು HSTR ಗೆ ಹೆಲ್ಪ್ ಆಕತಿ ಮೆಂಟಲ್ ಎಬಿಲಿಟಿಯನ್ನು ಬಿಡಿಸ್ತಕ್ಕಂಥ ಸಂದರ್ಭಗಳಲ್ಲಿ. ಇನ್ನು ಮೌಲ್ಯ ಶಿಕ್ಷಣ ಏನಪ್ಪಾ ಅಂದ್ರೆ GPSTR ಅಲ್ಲಿ ಮಾತ್ರ ಇದೆ. ಸೊ ಮೋಸ್ಟ್ಲಿ HSTR ಬದಲಾವಣೆ ಮಾಡಿ ಹೊಸ ಸಿಲೆಬಸ್ ಅನ್ನು ಸೇರಿಸಿದ್ರಪ್ಪ ಅಂದ್ರೆ, ಯಾಕಂದ್ರೆ ಈಗ ಮೌಲ್ಯ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಮೌಲ್ಯ ಶಿಕ್ಷಣವನ್ನು ಒಂದು ವಿಷಯವಾಗಿ ಬೋಧನೆ ಮಾಡಬೇಕು ಅಂತಕ್ಕಂಥ ಒಂದು ಅಂಶ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೇನೆ. ಸೊ ಹಾಗಾಗಿ ಒಂದು ವೇಳೆ HSTR ಅಥವಾ PSTR ಸಹ ಮೌಲ್ಯ ಶಿಕ್ಷಣವನ್ನು ಆಡ್ ಆಗಬಹುದು. ಸೊ ಹಾಗಾಗಿ GPSTR ಮಾತ್ರ ಈ ಸದ್ಯ ಇದೆ. ಸೊ 15 ಅಂಕಗಳಿಗೆ ನೀವು ಓದ್ಕೊಳ್ಳೇಬೇಕು. HSTR ಮೆಂಟಲ್ ಎಬಿಲಿಟಿ 25 ಅಂಕಗಳಿಗೆ ಇರುತ್ತೆ. GPSTR ಮೆಂಟಲ್ ಎಬಿಲಿಟಿ ಇರುತ್ತೆ. ಹಾಗಾದ್ರೆ ಮೆಂಟಲ್ ಎಬಿಲಿಟಿಯನ್ನ ನೀವು ಅಧ್ಯಯನ ಮಾಡಿದರೆ GPSTR ಪ್ಲಸ್ HSTR ಎರಡಕ್ಕೂ ಸಹ ಹೆಲ್ಪ್ ಆಕತಿ. ಲಾಸ್ಟ್ ಬರೋದಾದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನೋಡಿ, PSTR ಅಲ್ಲಿ ಇದೆ 25 ಅಂಕಗಳು, ಹೆಚ್ಚು ಅಂಕಗಳಿದಾವೆ. ಬಟ್ GPSTR ಅಲ್ಲಿ 10, ಹಾಗೆ HSTR ಅಲ್ಲಿ 13 ಅಂಕಗಳು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರೆ ನೀವು ಕಂಪ್ಯೂಟರ್ ಓದಲೇಬೇಕು. ದಟ್ಸ್ ವೈ ಕಂಪಲ್ಸರಿ ಇದೆ. ಹಂಗಂದ್ರೆ ಇಲ್ಲಿ ನೀವು ನೋಡಿದಾಗ ಈ ಒಂದು ಚಾರ್ಟ್ ಅನ್ನು ಗಮನಿಸಿದಾಗ ನೀವು ಪೇಪರ್ 1ಗೆ ರೆಡಿ ಆಗ್ತಾ ಇದ್ರೆ PSTR, GPSTR, HSTR ಮೂರನ್ನೂ ಸಹ ಬರೀಬಹುದು. ಹೌದಲ್ವಾ. ಸೊ ಈ ಒಂದು ಅಂಶವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಸಪ್ರೇಟ್ ಆಗಿ PSTRಗೆ, GPSTRಗೆ ಅಥವಾ HSTRಗೆ ಪ್ರಿಪೇರ್ ಆಗ್ಬೇಕಂತಿದ್ದಿಲ್ಲ. ಬಟ್ ಈ ಒಂದು ಪೇಪರ್ 1 ಮೂರಕ್ಕೂ ಸಹ ಹೆಲ್ಪ್ ಆಗತ್ತಿ. ಇನ್ನ GPSTR ಮತ್ತು HSTRಗೆ ಬರೋದಾದ್ರೆ ನಿಮ್ಮ ಏನು ಆಪ್ಷನಲ್ ಸಬ್ಜೆಕ್ಟ್ ಇರ್ತಾವಲ್ಲ ಅಲ್ಲಿ ನೀವು ಹೆಚ್ಚು ಫೋಕಸ್ ಮಾಡಲೇಬೇಕು. ಇದರ ಜೊತೆಗೆ ಬಿಡ್ರಿ ಅಂತಲ್ಲ, ಓಕೆನಾ, ಬಿಡ್ರಲ್ಲ, ಇದರ ಜೊತೆಗೆ ನೀವು ಕಂಪಲ್ಸರಿ ಆಗಿ ನಿಮ್ಮ ಆಪ್ಷನಲ್ ಏನ್ ಸಬ್ಜೆಕ್ಟ್ ಇರ್ತಾವಲ್ಲ ಆ ಆಪ್ಷನಲ್ ಸಬ್ಜೆಕ್ಟ್ ನೀವು ಕಂಪಲ್ಸರಿ ಹೆಚ್ಚು ಸ್ಟ್ರೆಸ್ ಕೊಟ್ಟು ಓದಿದಾಗ ನೀವು ಗೆಟ್ಟಿನ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಇರ್ತೈತಿ. ಹಂಗಂತೇಳಿ ಪೇಪರ್ 1 ಬಿಡಂಗಿಲ್ಲ, ಇಲ್ಲಿಯೂ ಸಹ ಹೆಚ್ಚು ಸ್ಕೋರ್ ಮಾಡಲೇಬೇಕು. ಅಂದಾಗ ನಿಮ್ಮ ಏನು ನೀವೇನು ಶಿಕ್ಷಕರಾಗಿ ನೇಮಕ ಆಗ್ತಕ್ಕಂಥ ಒಂದು ಬಯಕೆ ಇದೆ ಖಂಡಿತವಾಗಿಯೂ ಈಡೇರುತ್ತೆ. ಏನು ಇದ್ರ ಜೊತೆಗೆ ಇನ್ನೊಂದಷ್ಟು ಅಂಶವನ್ನು ಹೇಳಕ್ಕೆ ಬಯಸ್ತೀನಿ. ಸೊ ನೀವು ಪ್ರಿಪೇರ್ ಆಗ್ತಕ್ಕಂಥ ಸಂದರ್ಭಗಳಲ್ಲಿ GK ನೋಡಿದ್ರೆ ಬಹಳ ವಾಸ್ಟ್ ಆದಂತಹ ಏನಂದ್ರೆ ಸಬ್ಜೆಕ್ಟ್. ಸೊ ಹಾಗಾಗಿ ನೀವು ಫಸ್ಟ್ಗೆ GK ಹಿಡ್ಕೊಂಡು ಹೋಗ್ಬೇಡ್ರಿ. ನೋಡಿ GK ಒಳಗೆ ನೀವು ಸೈನ್ಸ್ ಕ್ವಶನ್ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಹಿಸ್ಟ್ರಿ ಬರ್ತಾವು. ಸೊ ಹಿಂಗಾಗಿ ವಾಸ್ಟ್ ಆದಂತಹ ಟಾಪಿಕ್ ಇರೋದ್ರಿಂದ ಫಸ್ಟ್ GK ಹಿಡ್ಕೊಂಡು ಹೋಗ್ಬಿಡಿ. ಆಲ್ಮೋಸ್ಟ್ ನೀವು TETಗೆ ಅಥವಾ CTETಗೆ ಅಥವಾ ಪ್ರಿಪೇರ್ ಆಗ್ತಾ ಸಂದರ್ಭಗಳಲ್ಲಿ ಏನು ಓದಿರ್ತಿರಲ್ಲ ಅದು ನಿಮ್ಗೆ GK ಹೆಲ್ಪ್ ಆಗಿ ಆಗ್ತೈತಿ. ಜಸ್ಟ್ ಡೈಲಿ ಅಪ್ಡೇಟ್ ಇದ್ರೆ ಸಾಕು ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಸ್ವಲ್ಪ ಡೈಲಿ ಒಂದು ಹಾಫ್ ಆನ್ ಅವರ್ ನ್ಯೂಸ್ ಪೇಪರ್ ಓದ್ಕೊಂಡ್ರೆ ಸೊ ಇಟ್ಸ್ ಇನಫ್ ಅಂತ ಅಂದ್ರೆ. ಬಟ್ ಪ್ರಚಲಿತವನ್ನು ಪೂರಾ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಯಾವುದು ಹೆಚ್ಚು ಅಂಕಗಳಿಗೆ ಇರ್ತಕ್ಕಂಥ ಸಬ್ಜೆಕ್ಟ್ ಇರ್ತೋ ಅದನ್ನ ಪ್ರಿಫರೆನ್ಸ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ GPSTRಗೆ ಸೊ ಸೈಕಾಲಜಿ 50 ಅಂಕಗಳಿಗೆ ಇರ್ತೈತಿ. ಸೊ ನಿಮ್ಮ ಡಿಸಿಷನ್ ಮೇಕಿಂಗ್ ಸಬ್ಜೆಕ್ಟ್ ಇದು, ಹೌದಾ. ನೀವು ಗೆಟ್ಟಿನ್ ಆಗ್ಲಿಕ್ಕೆ ಸೈಕಾಲಜಿನ ಅತಿ ಹೆಚ್ಚು ಓದಲೇಬೇಕು. ಉಳಿದಂತೆ ಸೊ ಆಂಗ್ಲ ಮತ್ತು ಕನ್ನಡ ಸೊ ಇಲ್ಲಿ 25 ಅದಾವು. ಈಗಾಗಲೇ ನೀವು PSTR ಅಥವಾ ಏನಪ್ಪಾ TET ಸಂದರ್ಭಗಳಲ್ಲಿ ಪ್ರಿಪೇರ್ ಆಗಿರ್ತಾರೆ ಅದೇ ಮಾದರಿಯಲ್ಲಿ ಪ್ರಿಪೇರ್ ಹಾಕೊಂಡ್ಬಿಟ್ರೆ ಅವು ನಿಮ್ಗೆ ಹೆಲ್ಪ್ ಆಗೇ ಆಗ್ತಾವು. ಸೊ ಈ ತರ ನೀವೇನ್ ಮಾಡ್ಬೇಕು, ಹೆಚ್ಚು ಅಂಕಗಳಿಗೆ ಯಾವ್ದಿದೆ ಅಲ್ಲ ಅದಕ್ಕೂ ಫಸ್ಟ್ ಪ್ರಿಫರೆನ್ಸ್ ಕೊಟ್ಕೊಂಡು ತದನಂತರ ಕಡಿಮೆ ಅಂಕಗಳಿಗೆ ಹೋಗ್ತಾ ಹೋಗಿ. ಇನ್ನು ಗಣಕಯಂತ್ರ ಸೊ ಲಿಮಿಟೆಡ್ ಇರುತ್ತೆ. ಸೊ ನೋಡ್ಕೊಂಡು ಬಿಡಿ, ನೋಡ್ಕೊಂಡ್ರೆ ನಿಮ್ಗೆ ಹೆಚ್ಚು ಸ್ಪೆಸಿಫಿಕ್ ಆದಂತ ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಕನ್ನಡ ಇಂಗ್ಲಿಷ್ ಸಂಬಂಧಪಟ್ಟಂತೆ. ಇವು ಈಸಿ ಅಂತ ಬಿಡಾಕ್ ಹೋಗ್ಬೇಡ್ರಿ. ಸೊ ಪರ್ಫೆಕ್ಟ್ ಮಾಡ್ಕೊಳ್ರಿ. 25ಕ್ಕೆ 25 ಬೀಳ್ಬೇಕು. ಸೊ ಆ ತರ ಪ್ರಿಪೇರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ನಿಮ್ಗೆ ಇದೇ ಐತಿ. ಸೊ 25ಕ್ಕೆ 24, 23 ಪಡಿಬಹುದು, ಹೌದಾ. ಇಂಗ್ಲಿಷ್ನು ಸೊ ಅದೇ ತರ ಮಾಡಕ್ ಹೋಗ್ಬೋದು. ಸೈಕಾಲಜಿನೂ ಸಹ ಹೆಚ್ಚಿಗೆ ಇದೆ. ಹಿಂಗ ನೀವು ಪ್ರಿಪೇರ್ ಆಗೋ ಸಂದರ್ಭಗಳಲ್ಲಿ ಹೆಚ್ಚು ಅಂಕಗಳಿರ್ತಕ್ಕಂಥ ವಿಷಯಗಳನ್ನ ಫಸ್ಟ್ ಕಂಪ್ಲೀಟ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡಿಕೊಂಡು ಕಡಿಮೆ ಅಂಕಗಳಿರ್ತಕ್ಕಂತಹ ವಿಷಯಗಳ ಕಡೆ ಹೋಗಿ. ಇನ್ನು GK ಸಂಬಂಧಪಟ್ಟಂತ ಹೇಳಿದಾಗೆ ಬಹಳಷ್ಟು ಇದನ್ನೇ ಹುಡ್ಕೊಂಡು ಗುಂಡಾಕ್ ಹೋಗ್ಬೇಡ್ರಿ. ಬಹಳ ದೊಡ್ಡವಾದಂತಹ ಒಂದು ಸಮುದ್ರ ಇದ್ದಂಗೆ GK. ಹಾಗಾಗಿ ಅತಿ ಹೆಚ್ಚು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗಂತ ಯಾವುದನ್ನು ಸಹ ಕನಿಷ್ಠ ಅನ್ಕೋಬೇಡಿ, ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಪ್ರತಿಯೊಂದು ಅಂಕನೂ ಸಹ ನಿರ್ಣಾಯಕವಾಗಿರ್ತವೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ಡಿಜಿಟ್ ಒಳಗೆ ಹೊರಬಂದಂತಹ ಬಹಳಷ್ಟು ಅಭ್ಯರ್ಥಿಗಳು ಇರ್ತೀವಿ. ಸೊ ಬಹಳಷ್ಟು ಮನಸ್ಸಿಗೆ ನೋವಾಗ್ತತಿ. ಹಾಗಾಗಿ ಯಾವುದೂ ಸಹ
ಅನಿಷ್ಟ ಅಲ್ಲ ಅಥವಾ ಏನಪ್ಪಾ ಅಂದ್ರೆ ಅಸಡ್ಡೆ ಮಾಡ್ತಕ್ಕಂತಹ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ನಮ್ಮ ಶಾರದಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇಂದ ಸೊ ನಾನು ಸಾಧ್ಯವಾದಷ್ಟು ನಿಮ್ಗೆ ಉಪಯುಕ್ತ ಆಗಂತ ಇಂಗ್ಲಿಷ್ ಇರಬಹುದು, ವಿಶೇಷವಾಗಿ ಇಂಗ್ಲಿಷ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಇಂಗ್ಲಿಷ್ ಅನ್ನ ಹಾಗೆಯೇ ತದನಂತರದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋಗಳನ್ನ ಟೈಮ್ ಸಿಕ್ಕಾಗಲೆಲ್ಲ ಮಾಡ್ತೀನಿ. ಉಳಿದಂತೆ ನೀವು ಏನ್ ಮಾಡ್ರಿ, ಬೇರೆ ಬೇರೆ ವಿಷಯ ಬೇರೆ ಬೇರೆ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಬುಕ್ಗಳನ್ನು ಓದಾಕ್ ಹೋಗ್ಬೇಡ್ರಿ. ಸೊ ಒಂದು ಸ್ಪೆಸಿಫಿಕ್ ಆಗಿ ಬುಕ್ ಅನ್ನು ಇಟ್ಕೊಳ್ರಿ. ವಿಶೇಷವಾಗಿ ನೀವು ಕನ್ನಡ ಇಂಗ್ಲಿಷ್ ಸಂಬಂಧಪಟ್ಟಂತೆ ಇರಬಹುದು ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಯಾವುದೇ ವಿಷಯ ಇರಬಹುದು, ವಿಶೇಷವಾಗಿ ಕನ್ನಡ ಇಂಗ್ಲಿಷ್ ಯಾಕೆ ಇರುತ್ತೆ ಅಂತಂದ್ರೆ 6ರಿಂದ 10ನೇ ತರಗತಿಗೆ ಏನು ಬುಕ್ಸ್ ಇದಾವಲ್ಲ, ಕರ್ನಾಟಕ DSCERT ಬುಕ್, ಆ ಬುಕ್ಗಳನ್ನ ಪ್ರಿಪೇರ್ ಮಾಡ್ರಿ. ಪಾಠದ ಕೊನೆಗೆ ಇರ್ತಕ್ಕಂಥ ಭಾಷಾಭ್ಯಾಸ ಇರ್ಬೋದು, ಗ್ರಾಮರ್ ಪಾಯಿಂಟ್ಸ್ ಇರ್ಬೋದು, ಕವಿ ಪರಿಚಯ ಇರ್ಬೋದು, ಅವನ್ನ ಓದ್ಕೊಂಡ್ಬಿಟ್ರೆ ಕನ್ನಡ ಇಂಗ್ಲಿಷ್ ಸೊ ನೀವು ಬೇರೆ ಪುಸ್ತಕಗಳನ್ನು ಓದುವ ಅವಶ್ಯಕತೆನೇ ಇರೋದಿಲ್ಲ. ಸೊ ನೇರವಾದಂತಹ ಪ್ರಶ್ನೆಗಳು ಅಲ್ಲಿಂದನೇ ಎತ್ತಿ ಸೊ ನಿಮ್ಮ ಎಕ್ಸಾಮ್ಗೆ ಬಂದಿರ್ತಾವೆ. ಸೊ ಹಾಗೆ ಈ ಗಣಿತ ಹಾಗೆ ಪರಿಸರ ಅಧ್ಯಯನ ಸೊ ಇವು ಸಹ ನೋಡ್ಬೋದು. ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ವಾಮದೇವಪ್ಪರ ಬುಕ್ ಬೆಸ್ಟ್ ಇದೆ, ಸೊ ಅದನ್ನ ನೀವು ಪ್ರಿಪೇರ್ ಆಗ್ಬೋದು. ಜಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಬುಕ್ ತಗೊಳಕ್ ಹೋಗ್ಬಿಟ್ಟು ನನ್ನ ಸಜೆಷನ್ ವೈಯಕ್ತಿಕವಾಗಿ ಸೊ ನಿಮ್ಗೆ ಬಿಟ್ಟಿದ್ದು. ಬಟ್ ನೀವು ಗೆಟ್ ಇನ್ ಆಗ್ಲಿಕ್ಕೆ ಜಿಕೆಗೆ ಸಂಬಂಧಪಟ್ಟ ಒಂದು ಪುಸ್ತಕ ಖರೀದಿ ಮಾಡಿರಪ್ಪ ಅಂದ್ರೆ ಹೆಚ್ಚು ಟೈಮ್ನ ಅದ್ರಾಗ ನೀವು ಸ್ಪೆಂಡ್ ಮಾಡ್ಬೇಕಾಕತಿ. ಸೊ ಉಳಿದಂತ ವಿಷಯಗಳಿಗೆ ನೀವು ಟೈಮ್ ಕಡಿಮೆ ಕೊಡ್ತೀರಿ. ಯಾಕಂದ್ರೆ ಬಹಳ ವಿಷಯ ಇರುತ್ತೆ ಜಿಕೆ ಅಂದ ತಕ್ಷಣ ನೀವು ಹೆಚ್ಚಿಗೆ ಅದನ್ನ ಓದ್ಕೊಂಡು ಕೂತ್ಬಿಡ್ತೀರಿ, ಬಟ್ ಉಳಿದಂತೆ ಬೇರೆ ಸಬ್ಜೆಕ್ಟ್ ಕವರ್ ಆಗಂಗಿಲ್ಲ. ಮತ್ತೆ ಇನ್ನು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರ್ತಾವಲ್ಲ ಅವು ಸಹ ವೆರಿ ಇಂಪಾರ್ಟೆಂಟ್, ಅವುಗಳನ್ನ ಕಡ್ಡಾಯವಾಗಿ ಪರ್ಫೆಕ್ಟ್ ಮಾಡಲೇಬೇಕು. ಇದಿಷ್ಟು ಮಾಡ್ಕೊಂಡ್ರೆ ನಿಮ್ಮ ಮುಂಬರುವ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ನೀವು ಖಂಡಿತವಾಗಿ ನಿಮ್ಮ ಏನು ಪ್ರಯತ್ನ ಇರುತ್ತೆ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಹೊಸ ಸಿಲೆಬಸ್ ಏನಾದ್ರು ಬಿಟ್ಟು ಸ್ವಲ್ಪ ಅಲ್ಟರ್ ಆಗ್ಬಹುದು, ಆಗ್ಲಿಕ್ಕೆ ಇಲ್ಲ ಅಂತ ಹೇಳಲ್ಲ, ಚಾನ್ಸಸ್ ಇದೆ. ಬಟ್ ಹಂಗೇನಾದ್ರು ಆದಾಗ ಸೊ ನಾನು ಸಹ ನಿಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡ್ತೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಈಗಾಗಲೇ ಪ್ರತಿನಿತ್ಯ ಒಂದು ಜಿಕೆ ಕ್ವಶನ್ ಪೋಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಖಂಡಿತವಾಗಿಯೂ ನಾನು ಏನ್ ಮಾಡ್ತೇನೆ, ಮೋಸ್ಟ್ ಏನು ರಿಲೆವೆಂಟ್ ಅಥವಾ ಹೆಚ್ಚು ಬರ್ನಿಂಗ್ ಟಾಪಿಕ್ ಇರ್ತಾವಲ್ಲ ಅವುಗಳನ್ನ ಆಯ್ದುಕೊಂಡು ಜಿಕೆ ಅಂತಕ್ಕಂಥ ಕ್ವಶನ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅವುಗಳನ್ನ ನೋಡಿ ಸೊ ಆನ್ಸರ್ ಮಾಡ್ತಾ ಹೋಗಿ. ಸೊ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಇದ್ದರೆ ಖಂಡಿತವಾಗಿ ತಿಳಿಸಿ. ಮತ್ತೆ ಏನಾದರೂ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆಯೇ ಸಾಧ್ಯವಾದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಸೊ ಏನಾದರೂ ವಿಷಯ ಇದ್ದಾಗ ಅಲ್ಲಿ ಶೇರ್ ಮಾಡಲಿಕ್ಕೆ ಆಗುತ್ತೆ. ಸೊ ಮತ್ತೆ ಹೇಳ್ತೀನಿ, ಸೊ ನಾನು ಏನಪ್ಪ ಅಂದ್ರೆ ರೆಗ್ಯುಲರ್ ಆಗಿ ನಿಮ್ಗೆ ದಿನನಿತ್ಯ ಕ್ಲಾಸ್ ಮಾಡಲಿಕ್ಕೆ ಆಗದೇನೆ ಇರ್ಬೋದು, ಬಟ್ ಮಾಡಿದಂತಹ ಎಲ್ಲಾ ಕ್ಲಾಸ್ಗಳು ನಿಮ್ಗೆ ಖಂಡಿತವಾಗಿಯೂ ಯೂಸ್ಫುಲ್ ಇರ್ತಾವಂತ ಹೇಳ್ತಾ ಸೊ ಮತ್ತೆ ಏನಾದರೂ ಮಾಹಿತಿ ಇದ್ರೆ ನಿಮ್ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.